ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮತ್ತೆ ನಮ್ಮ ಪತಿರಾಯರು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಬಾಲಿಗೆ ಹೋಗ್ತಿದ್ದೀವಿ. ನೋಡಿ, ನಮ್ಮ ಪತಿರಾಯರು ಫೋನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ರಾತ್ರಿ 12 ಗಂಟೆಗೆ ಫ್ಲೈಟ್ ಇರೋದು. ನಾವು ಒಂದು 3 ಅವರ್ ಮುಂಚೆನೇ ಬಂದು ಕಾಯ್ತಾ ಇದ್ದೀವಿ. ನೋಡಿ, ಫೈನಲಿ ಫ್ಲೈಟಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನೇನು ಟೇಕ್ ಆಫ್ ಆಗುತ್ತೆ, ಕಾಯ್ತಾ ಇದ್ದೀನಿ ನಾನಂತೂ. ನೋಡಿ, ಫ್ಲೈಟ್ ಟೇಕ್ ಆಫ್ ಆಯ್ತು ಇವಾಗ. ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ರಾತ್ರಿ 12:15 ಆಗೋಗಿದೆ ಟೈಮು. ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಡ್ತೀನಿ 6 ಅವರ್ಸು. ಇವಾಗ ನೋಡಿ, ನಾವು ಎದ್ದು ಕಂಡುಬಿಟ್ಟಿದ ತಕ್ಷಣ ವ್ಯೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಈ ಸೈಡ್ ತಿರುಗಿ ನೋಡಿದ್ರೆ ವ್ಯೂ ಅಂತೂ ಬಬ್ಬಾಡ್. ಇನ್ನೊಂದು ಕಡೆ ತಿರುಗಿ ನೋಡಿದ್ರೆ ನಮ್ಮ ಮೇಡಮ್ ಅವರು ನಿದ್ದೆ ಹೊಡಿತಾ ಇದ್ದಾರೆ. ನೋಡಿ, ಇವಾಗ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಬಾಲಿಗೆ ಹೋಗ್ತಾ ಇರೋದು. ನೋಡಿ, ಲ್ಯಾಂಡ್ ಆಯಿತು. ನೋಡಿ, ಬ್ಯಾಗ್ ಎತ್ಕೊಳಕ್ಕೆ ನಿಂತಿದ್ದೀವಿ ಇವಾಗ. ಅದನ್ನ ಬ್ಯಾಗ್ ಅಲ್ಲ. ನೋಡಿ ಸ್ನೇಹಿತರೆ, ಇವಾಗ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನ್ನು ಪಿಕ್ ಮಾಡೋದಕ್ಕೆ ಡ್ರೈವರ್ ಬಂದಿದ್ದಾರೆ. ಇವಾಗ ಡೈರೆಕ್ಟ್ ರೂಮ್ಗೆ ಹೋಗೋಣ. ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಕೃಷ್ಣ ಅರ್ಜುನದು ಸ್ಟ್ಯಾಚು ಚೆನ್ನಾಗಿದೆ ಅಲ್ಲ. ನೋಡಿ, ಇವಾಗ ಹೋಟೆಲ್ ರೂಮ್ ಹತ್ರ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ. ಹಾಯ್. ನನಗಂತೂ ಸಕ್ಕತ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೂಪರಾಗಿದೆ ಮಾತ್ರ, ಫುಲ್ ಗ್ರೀನರಿ. ನೋಡಿ, ಇವಾಗ ರೂಮ್ ಹತ್ರ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಹೋಗಬೇಕು ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು. ಮೊದಲೇ ನನಗೆ ನಮ್ಮ ಪತಿರಾಯರಿಗೆ ಈ ಗಿಡ ತೋಟ ಈ ಥರದ್ದೆಲ್ಲ ತುಂಬ ಇಷ್ಟ. ಅದರಲ್ಲಿ ಈ ಥರ ಸ್ಟೇ ಸಿಕ್ಬಿಟ್ರೆ ಅಂತೂ ಫುಲ್ ಎಂಜಾಯ್. ಸಖತ್ತಾಗಿದೆ. ನೋಡಿ, ಇದೆ ನಮ್ಮ ರೂಮು. ಇವಾಗ ರೂಮ್ ಒಳಗಡೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಬೇಕು. ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ ಫ್ಲೈಟಲ್ಲಿ. ಇವಾಗ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿ ಒಂದು 5 o'clock ಆಗಿ ರೆಡಿ ಆಗಿರಿ ಅಂತ ಹೇಳಿದ್ದಾರೆ ಡ್ರೈವರು. ಸೊ ಅಷ್ಟರಲ್ಲೆದ್ದು ಒಂದು ಸ್ವಲ್ಪ ರೆಡಿ ಆಗಬೇಕು. ಎಲ್ಲೋ ಕ್ರೂಸಿಗೆ ಕರ್ಕೊಂಡು ಹೋಗ್ತಾರಂತೆ ಡಿನ್ನರ್ಗೆ. ನೋಡುವ ಹೇಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಫುಲ್ ಇಷ್ಟ ಆಯಿತು. ಬನ್ನಿ ಇವಾಗ ರೂಮ್ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಇವಾಗ ಕ್ರೂಸ್ಗೆ ಕರ್ಕೊಂಡು ಬಂದಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ಆ್ಯಕ್ಚುಲಿ ಫ್ಲೈಟಲ್ಲಿ ಸ್ಯಾಂಡ್ವಿಚ್ ಕೊಟ್ಟರು, ಅದನ್ನು ತಿನ್ನೋಕ್ಕಾಗಲಿಲ್ಲ, ನಾನು ತಿನ್ನಲಿಲ್ಲ. ಸೊ ನೋಡಿ, ಇಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಡ್ರಿಂಕ್ಸ್ ಕೊಡ್ತಾ ಇದ್ದಾರೆ. ನಾನು ನಮ್ಮ ಪತಿರಾಯರು ಡ್ರಿಂಕ್ಸ್ ಮಾಡೋ ಅಂಥ ಒಳ್ಳೆ ಮಕ್ಕಳಲ್ಲ. ಸೊ ನಾವು ಬೇಡ ಅಂತ ಹೇಳಿ ಕಳಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಎಲ್ಲರೂ ಡ್ರಿಂಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ನಾನು ನಮ್ಮ ಪತಿರಾಯರು ಒಂದು ಸ್ವಲ್ಪ ನಾಚಿಕೆ ಜಾಸ್ತಿ ನಮಗೆ. ಸೊ ನಾವು ಡ್ಯಾನ್ಸ್ ಮಾಡೋಕ್ಕೂ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ. ನೋಡಿ ಇವಾಗ ಊಟ ಕೊಟ್ಟಿದ್ದಾರೆ. ನಮ್ಮ ಪತಿರಾಯರು ಆಲ್ರೆಡಿ ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ನಾನಿನ್ನೂ ತಿಂದಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇನ್ನು ಚಿಕನ್ ಕೊಟ್ಟಿದ್ದಾರೆ, ಇನ್ನೂ ಏನೇನೋ ಕೊಟ್ಟಿದ್ದಾರೆ, ತಿನ್ನಬೇಕು. ನೋಡಿ, ಇಲ್ಲಿ ಸಾಂಗ್ ಆಡ್ತಾ ಇದ್ದಾರೆ. ಇಲ್ಲಿ ಸಾಂಗ್ ಕೇಳಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ತಿನ್ನಬೇಕು. ನೋಡಿ, ಊಟ ಎಲ್ಲ ಆದಮೇಲೆ ಕೂತ್ಕೊಂಡಿದ್ವಿ. ಇಲ್ಲಿ ಒಂದು ಆ್ಯಕ್ಟಿವಿಟಿ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕರೆಸಿದ್ದಾರೆ. ಆ್ಯಕ್ಚುಲಿ ಅವರು ನಾವು ಊಟ ಮಾಡುವಾಗ ಬಂದು ಕೇಳಿದ್ರು, ಹನಿಮೂನ್ಗೆ ಬಂದಿರೋದು ಅಂದರು. ನಾವು ಹ್ಞೂ ಅಂದ್ವಿ. ಸೊ ಆವಾಗ ಹನಿಮೂನ್ಗೆ ಅಂತ ಯಾರ್ಯಾರು ಬಂದಿದ್ದಾರೋ ಅವರ ನೇಮ್ಸ್ ಎಲ್ಲ ಲೀಸ್ಟ್ ಮಾಡಿಕೊಂಡು ಅದರಲ್ಲಿ ಓಲ್ಡು ಇಬ್ಬರಿದ್ದಾರೆ. ಮೇ ಬಿ ಅಮೇರಿಕಾಯಿಂದನೋ ಎಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ. ಅವರೂ ಕೂಡ ಜಾಯಿನ್ ಮಾಡಿಸಿದ್ರು. ನೋಡಿ, ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಡ್ಯಾನ್ಸು ಅದು ಇದು ಎಲ್ಲನೂ ಯಾವ ಥರ ಮಾಡಿಸ್ತಾ ಇದ್ದಾರೆ ನೀವೇ ನೋಡ್ಕೊಂಬನ್ನಿ. ನೋಡಿ, ಇದು ಬಾಲಿದು ಟ್ರೆಡಿಷ್ನಲ್ ಡ್ಯಾನ್ಸ್ ಅಂತೆ. ಆಗಲೇ ಆ್ಯಕ್ಚುಲಿ ನನ್ನನ್ನು ಕರೆದ್ರು. ಅದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ನನಗಂತೂ ಒಂದು ಸ್ವಲ್ಪನೂ ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ಲ. ನೋಡಿ, ಇವರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಪತಿರಾಯರು ಏನೋ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗಿದ್ದಾರೆ.
honeymoon, no honeymoon. ನೋಡಿ ನಮ್ಮ ಪತಿರಾಯರನ್ನ ಕರ್ಕೊಂಡು ಈ ಥರ ಆ್ಯಕ್ಟಿವಿಟಿ ಮಾಡಿಸ್ತಿದ್ದಾರೆ, ಚೆನ್ನಾಗಿದೆ. ಇವತ್ತಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ನಾಳೆ ನಾವು ಬಾಲಿಗೆ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಕೂಡ ತೋರಿಸ್ತೀನಿ, ವಿಡಿಯೋನ ಮಿಸ್ ಮಾಡಿದೆ ನೋಡಿ.